ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಿದ್ದೀನಿ. ಸೊ ಲಾಸ್ಟ್ ವಿಡಿಯೋ ನೀವು ನೋಡಿಲಾಗಿದ್ರೆ ಅಂದ್ರೆ ಅದ್ರೊಳಗೆ ನಾನು ಆಲ್ರೆಡಿ ತೋರಿಸಿದ್ದೇನೆ. ನಮ್ಮ ಕಿಚನ್ ಏರಿಯಾ ಆಗಲಿ ಮತ್ತು ನಮ್ಮ ಪ್ರೊವಿಷನ್ ಸ್ಟೋರ್ ಆಗಲಿ ಅದನ್ನು ನೋಡಿರಿ ಮತ್ತು ಇದು ವಿಡಿಯೋ ಪೂರ್ತಿ ನೋಡಿರಿ. ಇವತ್ತಿನ ವಿಡಿಯೋ ಒಳಗೆ ಏನು ತೋರಿಸೋದೇನೆ ಅಂದ್ರೆ ನಮ್ಮ ಮೆಸ್ ರೂಮ್ ಅಂದ್ರೆ ಅಡುಗೆನೊಳಗಿನ ಮೆಸ್ ರೂಮ್ ಹೆಂಗಿರ್ತಾವೋ ಅದನ್ನು ತೋರಿಸೋದೇನೆ. ಸೊ ನಡ್ರಿ ಸ್ಟಾರ್ಟ್ ಮಾಡೋದು. ನಾನು ಹಿಂದೆ ನೋಡ್ಬೋದು, ಇಲ್ಲಿ ಸೋಫಾ ಸೆಟ್ ಐತಿ, ಇದೊಂದ ಮತ್ತು ಇದೊಂದ. ಇದೇನಿತ್ಲ ಜೂನಿಯರ್ ಆಫೀಸರ ಮತ್ತು ಜೂನಿಯರ್ ಇಂಜಿನಿಯರ್ಗಳು ಇಲ್ಲಿ ಕುಂತು ಊಟ ಮಾಡ್ತಾರೆ. ಮತ್ತು ಈ ಸೈಡ್ ಏನು ನೋಡತ್ತಿರಲ್ಲ, ಇದು ಟಾಪ್ 4 ಅಂದ್ರೆ ಕ್ಯಾಪ್ಟನ, ಚೀಫ್ ಇಂಜಿನಿಯರ, ಸೆಕೆಂಡ್ ಇಂಜಿನಿಯರ, ಚೀಫ್ ಆಫೀಸರ್, ಆ 4 ಜನ ಕುಂತು ಇಲ್ಲಿ ಊಟ ಮಾಡ್ತಾರೆ. ಸೊ ಅಡುಗಿನೊಳಗೆ 2 ಮೆಸ್ ರೂಮ್ ಇರ್ತಾವೆ. ಒಂದು ಕ್ರೂಗಳಿಗೆ ಸಪ್ರೇಟ್ ಇರ್ತೈತಿ ಮತ್ತು ಒಂದು ಆಫೀಸರ್ ಮತ್ತು ಇಂಜಿನಿಯರ್ಗಳಿಗೆ ಇದೊಂದು ಸಪ್ರೇಟ್ ಇರ್ತೈತಿ. ಸೊ ಈಗೇನು ನೀವು ನೋಡತ್ತಿರಲ್ಲ ನಾನು ಹಿಂದಿದ, ಇದು ಆಫೀಸರ ಮತ್ತು ಇಂಜಿನಿಯರ್ಗಳಿಗೆ ಮೆಸ್ ರೂಮ, ಮತ್ತೊಂದು ಐತಿ ಕ್ರೂ ಮೆಸ್ ರೂಮ್. ಅಲ್ಲಿ ಆಮೇಲೆ ಹೋಗೋನು. ಫಸ್ಟ್ ಇಲ್ಲಿ ಏನೇನೈತೆಲ್ಲ ನೋಡೋನು. ಫಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಈ ಸೈಡು ಸೋಫಾ ಸೆಟ್ ಐತಿ ಮತ್ತು ಈ ಸೈಡು ಸೋಫಾ ಸೆಟ್ ಐತಿ, ಟೇಬಲು ಐತಿ. ಅಂದ್ರೆ ಇದ್ರ ಮ್ಯಾಗ ಕುಂತು ಎಲ್ಲರೂ ಊಟ ಮಾಡ್ತಾರೆ. ಮತ್ತು ಈ ಸೈಡ್ ನೀವು ನೋಡ್ಬೋದಾ, ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಇಲ್ಲಿ ಟಿ ವಿನೂ ಐತಿ. ಮತ್ತೇನ ಇಲ್ಲಿ ಒಂದು ಫಿಲ್ಟ್ರು ಐತಿ. ಮತ್ತು ಸೇಫ್ಟಿ ಭಾಳ ಇಂಪಾರ್ಟೆಂಟ್, ಅದ್ರ ಸಂಬಂಧ ಒಂದು ಫೈರ್ ಎಕ್ಸ್ಟಿಂಗ್ವಿಷರು ಐತಿ. ಮತ್ತೇನ ವಾಚ್ ಐತಿ. ಸಿ ವ್ಯೂ ಎಂಜಾಯ್ ಮಾಡೋಕೆ ಕಿಟಕಿನೂ ಇದಾವೆ. ಈಗೇನು ಪೋರ್ಟ್ ಒಳಗೆ ಇದು ಸಿ ವ್ಯೂ ಕಾಣಂಗಿಲ್ಲ. ಮತ್ತೇನಪ್ಪ ಅಂದ್ರೆ ಒಂದು ಫ್ರಿಜ್ ಐತಿ. ಈ ಫ್ರಿಜ್ ಯಾಕಪ್ಪ ಅಂದ್ರೆ ಈಗ ತಿಳ್ಕೊಡ್ರಿ, ಫ್ರಿಜ್ ಯಾಕೆ ಐತಿ ಅಂದ್ರೆ ಈಗ ನೈಟ್ ಟೈಮ್, ಈಗ ನಂದು ವಾಚ್ ಟೈಮ್ ಈಗ ಮುಗ್ದಿದ್ದು ನನ್ನ ಕೆಲಸ. ಬಟ್ ಈಗ ರಾತ್ರಿ ಎಲ್ಲ ಕಿಚನ್ ಸ್ಟಾರ್ಟ್ ಇರೋಂಗಿಲ್ಲ. ರಾತ್ರಿ ಎಲ್ಲ ಊಟ ನಮಗೆ ಏನರೇ ಬೇಕಾಯ್ತಂದ್ರೆ ನಾವು ಮಾಡ್ಕೊಂಡು ತಿನ್ಬೇಕಾಗ್ತೈತಿ. ಇಲ್ಲಾಂದ್ರೆ ಫ್ರಿಜ್ ಒಳಗೆ ಏನು ಐಟಮ್ ಇರ್ತಾವಲ್ಲ ಅದನ್ನು ನಾವು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡು ತಿನ್ಬೇಕಾಗ್ತೈತಿ. ಸೊ ಈಗ ನೋಡೋಣ ನಾವು ಏನೇನು ಐತಿ ಒಳಗೆ. ಸೊ ಈಗ ನೀವು ನೋಡ್ಬೋದು, ಚಾಕ್ಲೇಟ್ ಆಗಲಿ, ಜಾಮ್ ಅದು ಆಗಲಿ, ಮತ್ತು ಇದೇನ ಚೀಸ್ ಅದು ಆಗಲಿ, ಸ್ವೀಟ್ ಅದು ಇದಾವೆ. ಇದು ಈ ಟೈಪ್ ಎಲ್ಲ ಇರ್ತೈತಿ. ಈಗ ಏನು ನೋಡ್ರಲ್ಲ ನೀವು, ಆಫೀಸರ ಮತ್ತು ಇಂಜಿನಿಯರ್ಗಳದ್ದು ಮೆಸ್ ರೂಮ್ ಆಯಿತು. ಈಗ ನಿಮಗೆ ಮತ್ತೊಂದು ನಾ ಮೆಸ್ ರೂಮ್ ತೋರಿಸ್ತೇನೆ. ಅದು ಯಾವುದಪ್ಪ ಅಂದ್ರೆ ಕ್ರೂ ಮೆಸ್ ರೂಮ್. ಅಲ್ಲಿ ನೋಡೋಣ ನೋಡ್ರಿ ಏನೇನೈತೆ ಅಂತ ಹೇಳಿ. ಸೊ ಈಗ ನೀವು ನನ್ನ ಹಿಂದೆ ಏನು ನೋಡತ್ತಿರಲ್ಲ, ಇದು ಕ್ರೂ ಮೆಸ್ ರೂಮ್. ಪ್ರತಿಯೊಂದು ಅಡುಗಿನೊಳಗೂ 2 ಮೆಸ್ ರೂಮ್ ಇರ್ತಾವೆ. ಸೊ ಅಂದರೆ ಒಂದು ಕ್ರೂಗಾಗಲಿ ಮತ್ತು ಆಫೀಸರ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಆಗಲಿ ಎರಡಕ್ಕೂ ಸಪ್ರೇಟ್ ಇರ್ತಾವೆ. ಸೊ ನೋಡ್ರಿ ಇಲ್ಲಿ ಏನೇನೈತೆ ನೋಡೋಣ. ಸೊ ಈಗ ನಾನು ಇನ್ನು ನೋಡ್ಬೋದು, ಈ ಸೈಡು ಒಂದು ಸೋಫಾ ಸೆಟ್ ಐತಿ ಮತ್ತು ಈ ಸೈಡು ಒಂದು ಐತಿ. ಒಂದು ಏನೈತಲ್ಲ ಈ ಸೋಫಾ ಸೆಟ್ಟ, ಇದು ಡೆಕ್ ಡಿಪಾರ್ಟ್ಮೆಂಟ್. ಅಂದರೆ ಡೆಕ್ ಡಿಪಾರ್ಟ್ಮೆಂಟ್ ಒಳಗೆ ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ. ಇದು ಸೋಫಾ ಸೆಟ್ ಏನೈತಲ್ಲ ಇದು ಇಂಜಿನ್ ಡಿಪಾರ್ಟ್ಮೆಂಟ್ ಒಳಗೆ ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ. ಸೊ ನನ್ನಿಂದ ನೀವು ನೋಡ್ಬೋದು, ಈಗ ಇಲ್ಲಿ ಒಂದು ಟಿ ವಿನೂ ಐತಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್, ಮತ್ತೊಂದು ಫ್ರಿಜ್ಜೂ ಐತಿ. ಸೊ ಇದ್ರೊಳಗೂ ಸೇಮ್ ಐಟಮ್ ಇರ್ತಾವೆ. ಏನೇನು ಐತಿ ಅಂದ್ರೆ ಈಗ ನೋಡ್ಬೋದು ನೀವು, ಹಾಲು ಬೇಕಾದ್ರೆ ಹಾಲು, ಚೀಸ್ ಆಗಲಿ, ಕೋಲ್ಡ್ ಡ್ರಿಂಕ್ಸ್ ಅದು ಆಗಲಿ. ಇಲ್ಲಿ ತೆಳಗೆ ಮಜ್ಜಿಗೆನೂ ಐತಿ. ಇಲ್ಲಿ ಮ್ಯಾಗ ಎಕ್ಸ್ಟ್ರಾ ಐಟಮ್ ಅಂದ್ರೆ ಚಿಕನ್ ಅದು ಆಗಲಿ, ಫಿಶ್ ಅದು ಆಗಲಿ ಇಟ್ಟಿದ್ದಾರೆ. ಅಂದ್ರೆ ನಿಮಗೆ ಏನರ ಬೇಕಾದ್ರೂ ನೀವು ಮಾಡ್ಕೊಂಡು ತಿನ್ಬೋದು ರಾತ್ರಿ. ಮತ್ತು ನಾವೊಂದು ಓವನ್ ಐತಿ, ಟೋಸ್ಟರ್ ಐತಿ. ಮತ್ತು ಇದೊಂದು ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಫುಡ್ ವೇಸ್ಟ್, ಡೊಮೆಸ್ಟಿಕ್ ವೇಸ್ಟ್ ಮತ್ತು ಪ್ಲಾಸ್ಟಿಕ್ ವೇಸ್ಟ್ ಯಾವಾಗೂ ಮಿಕ್ಸ್ ಮಾಡೋದಿರಂಗಿಲ್ಲ. ಎಲ್ಲನೂ ಸಪ್ರೇಟ್ ಇರೋದಿರ್ತೈತಿ. ಮತ್ತು ಇದೇನಿತ್ತಲ್ಲ ಕಿಚನ್ ಏರಿಯಾ, ನಿಮಗೆ ಆಲ್ರೆಡಿ ತೋರಿಸಿದನ್ನ ನೀವು ನೋಡಿಲಾಗಿದ್ರೆ ಅಂದ್ರೆ ಲಾಸ್ಟ್ ವಿಡಿಯೋ ಹೋಗಿ ನೋಡಿರಿ. ಸೊ ಈಗ ರಾತ್ರಿ ನಿಮಗೆಲ್ಲರ ಬಿಸಿ ನೀರದು ಬೇಕಾಗಿದ್ದು ಅಂದ್ರೂ ಇಲ್ಲಿ ಐತಿ. ಇದ್ರೊಳಗೇನು ನಿಮಗೆ ಚಾ ಅದು ಬೇಕಾದ್ರೂ ಐತಿ. ಎಕ್ಸ್ಟ್ರಾ ಇಲ್ಲಿ ಕಾಫಿ ಅದು ಐತಿ, ಕಾಫಿ ಚಾ ಪಾಕಿಟ ಎಲ್ಲ ಇದಾವೆ. ಮತ್ತು ಇಲ್ಲಿನೂ ಒಂದು ಫಿಲ್ಟರ್ ನೀರಿಗಂತ ಐತಿ. ಎಲ್ಲ ಅಡುಗಿನೊಳಗೂ 2 ಮೆಸ್ ರೂಮ ಇರ್ತಾವೆ, ಕಾರ್ಗೋ ಶಿಪ್ ಒಳಗೆ ಅಷ್ಟೇ. ಮತ್ತು ನೀವೆಲ್ಲರೇ ಕ್ರೂಸ್ ಶಿಪ್ಪಿಗೆ ಅದು ಹೋದ್ರೆ ಅಂದ್ರೆ ಅಲ್ಲಿ ಬೇರೆ. ಯಾಕಂದ್ರೆ ಅದು ಒಂದು ಕ್ರೂಸ್ ಶಿಪ್ ಆಗೋದ್ರಿಂದ ಅಲ್ಲಿ ಕ್ರೂ ಭಾಳ ಜಾಸ್ತಿ ಇರ್ತೈತಿ ಮತ್ತು ಅಲ್ಲಿ ಜಾಸ್ತಿ ಜಾಗ ಬೇಕು. ಮತ್ತು ಜಾಸ್ತಿ ಜನ ಇರೋದ್ರಿಂದ ಮೆಸ್ ರೂಮು 2-3 ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಇರ್ತಾವೆ. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಚಲೋ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿರಿ,
ಚಾನಲ್ ಹೊಸವಾಗಿ ಇದ್ರೆ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬು ಮಾಡ್ಕೊಳ್ರಿ. ಮತ್ತೆ ಸಿಗೋನು ಮತ್ತೊಂದು ವಿಡಿಯೋ ಒಳಗೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಬ್ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.